ಇಲ್ಲಿ ನೀವು ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ನಮ್ಮ ಖಾತೆಗೆ ಇನ್ನೂ ಹಣ ಬಂದಿಲ್ಲ, ಹಣ ನಮಗೆ ಯಾವಾಗ ಬರುತ್ತೆ ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇದ್ರಿ. ಇದ್ರ ಬಗ್ಗೆನೇ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರ್ಯಾರಿಗೆ ಬಂದಿಲ್ಲ ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಒಂದು ಹೊಸದಾಗಿ ಕೆಲವು ಅಪ್ಡೇಟ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳೋವಂಥ ಇನ್ಫಾರ್ಮೇಷನ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಓಡಿಸಿನೇ ಅದರ ಮಧ್ಯೆ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿದ್ರೆ ಮಾತ್ರ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀವಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸಾಕಷ್ಟು ಜನಕ್ಕೆ ಡೌಟ್ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಕೆಲವ್ರು ಕಾಯ್ತಾ ಇದ್ದಾರೆ. ಇನ್ನೊಂದಷ್ಟು ಜನಕ್ಕೆ ತಲೆಯಲ್ಲಿ ಆಗಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ರೆ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಬರೋದಿಲ್ಲ, ಇನ್ನು ಕಾಯೋ ಅವಶ್ಯಕತೆ ಇಲ್ಲ, ಸರ್ಕಾರದವ್ರು ಏನು ಕೂಡ 2,000 ಹಾಕಲ್ಲ ಅಂತ. ಆದರೆ ನಿಮಗೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ಇದ್ರ ಬಗ್ಗೆನೇ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲದೆ ಇರ್ಬೋದು, ಆದರೆ ಸರ್ಕಾರದವರು ಎಲ್ಲೂ ಕೂಡ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಆಗಿರಲಿ, ಯಾವುದೇ ಸರ್ಕಾರದ ಶಾಸಕರಾಗಿರಲಿ ಎಲ್ಲೂ ಕೂಡ ಹೇಳಿಲ್ಲ ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗುತ್ತೆ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಬರೋದು ಸ್ಟಾಪ್ ಆಗುತ್ತೆ ಅಂತ. ನೀವು ಬರಲ್ಲ ಅಂತ ಅಂದ್ಕೊಂಡ್ರೆ ನಿಮಗೆ ಬಿಟ್ಟಿದ್ದು. ಯಾರ್ಯಾರು ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀರಾ, ಖಂಡಿತವಾಗ್ಲೂ ನೀವು ವೆಯ್ಟ್ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಲ್ಲ ನಿಮ್ಗೆ 2,000 ರೂಪಾಯಿ ಖಂಡಿತವಾಗ್ಲೂ ಬರುತ್ತೆ. ಆದರೆ 1-2 ದಿನ ಹೆಚ್ಚು ಕಮ್ಮಿ ಆಗುತ್ತೆ, ಎಕ್ಸಾಕ್ಟ್ ಡೇಟಿಗಂತೂ ಬರಲ್ಲ. ಒಟ್ಟಿನಲ್ಲಿ ರಿಸೀವ್ ಮಾಡ್ಕೋತೀರ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನೀವೆಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಿದ್ದು ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಹಾಕಿಲ್ಲ, ಸರ್ಕಾರದವರು ಹಾಕಿಲ್ಲ, 11ನೇ ಕಂತಿನ ಹಣನೂ ಕೂಡ ಬಂದಿಲ್ಲ, 12 ಕೂಡ ಬಂದಿಲ್ಲ. ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಲ್ಲ 2,000 ರೂಪಾಯಿ ಅದು ಬರ್ತಾನೆ ಇಲ್ಲ. 11ನೇ ಕಂತಿನ ಹಣನೂ ಕೂಡ ನಮಗೆ ಬಂದಿಲ್ಲ, 12ನೇ ಕಂತಿನ ಹಣನೂ ಕೂಡ ಬಂದಿಲ್ಲ. ನಮಗೆ ಯಾವಾಗ ಬರುತ್ತೆ ಹೇಳಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಾನೆ ಇದ್ರಿ. ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರೋ ಅಂತ ಕನ್ಫ್ಯೂಷನ್ ಕೂಡ ಇರುತ್ತೆ ನಿಮಗೆ. ಇದ್ರ ಬಗ್ಗೆ ಸರ್ಕಾರದವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಮತ್ತು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ನೂ ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನೀವು ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ ಕೊನೆವರೆಗೂ ಕೂಡ, ಆವಾಗ ಮಾತ್ರ ನಿಮಗೆ ಎಲ್ಲ ವಿಷಯನೂ ಕೂಡ ಗೊತ್ತಾಗುತ್ತೆ. ಮಧ್ಯೆ ಓಡಿಸಿರ ಅಂದರೆ ಅರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ನಿಮಗೆ 2,000 ರೂಪಾಯಿ ಬಂದಿಲ್ಲ. ಕರೆಕ್ಟಾಗಿ ನೀವು ಅದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ. ಮತ್ತು ಕಳೆದ 1-2 ದಿನದಿಂದ ಏನು ಮಾಡ್ತಾ ಇರೋಂದರೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣನ ಎಲ್ಲರಿಗೂ ಕೂಡ ಕ್ರೆಡಿಟ್ ಮಾಡ್ತಾ ಬರ್ತಾ ಇದ್ದಾರೆ. ನಿಮಗೂ ಕೂಡ ಹಣ ಬಂದೇ ಇರುತ್ತೆ ಅನ್ನಭಾಗ್ಯ ಯೋಜನೆದು. ಬೇಕಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ಪೆನ್ಷನ್ ಅಮೌಂಟ್ನ ಪಡ್ಕೋತಾ ಇದ್ದಾರೆ ಅದು ಕೂಡ ಹಣ ಬರ್ತಿದೆ. ಬೇಕಂದರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡ್ಕೊಳ್ಳಿ. 19ನೇ ತಾರೀಕು ಕೂಡ ಪೆನ್ಷನ್ ಅಮೌಂಟ್ ಬಂದಿದೆ. ಮತ್ತು ಜೊತೆಗೆ 20ನೇ ತಾರೀಕು ಬಂದ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಆದರೆ ಅನ್ನಭಾಗ್ಯ ಯೋಜನೆ ಅಡಿ ಹಣ ಬರಬೇಕಾಗಿತ್ತಲ್ಲ ಜೂನ್ ತಿಂಗಳು, ಅದು ಆಗಲೇ ಬಂದ್ಬಿಟ್ಟು ಅಮೌಂಟು ಕ್ರೆಡಿಟ್ ಆಗ್ತಿದೆ. ನೀವು ಬೇಕು ಅಂದರೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. 2 ಅಮೌಂಟು ಬಂದ್ಬಿಟ್ಟು ಇಲ್ಲಿಂದ ಕ್ರೆಡಿಟ್ ಆಗಿರೋದಂದರೆ ಟ್ರೆಷರಿ, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟ್ರೆಷರಿ ಇರುತ್ತಲ್ಲ ಕರ್ನಾಟಕ ಗೌರ್ಮೆಂಟಿದು, ಅಲ್ಲಿಂದ ಡೈರೆಕ್ಟಾಗಿ ಬಂದ್ಬಿಟ್ಟು ಅಮೌಂಟ್ ಕ್ರೆಡಿಟ್ ಆಗ್ತಿದೆ ಎಲ್ಲರಿಗೂ ಕೂಡ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನೆಕ್ಸ್ಟು ಕ್ರೆಡಿಟ್ ಆಗಬೇಕಾಗಿರೋದು. ಇವಾಗ ಅನ್ನಭಾಗ್ಯನೂ ಕೂಡ ಕ್ರೆಡಿಟ್ ಆಗಿದೆ, ಮತ್ತು ಪೆನ್ಷನ್ ಅಮೌಂಟು ಕೂಡ ಎಲ್ಲರಿಗೂ ಕೂಡ ಕ್ರೆಡಿಟ್ ಆಗ್ತಾ ಬರ್ತಿದೆ. ಅದರಿಂದ ನಿಮ್ಗೇನಾದರೂ ಅನ್ನಭಾಗ್ಯ ಬಂದಿಲ್ಲ, ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂದರೆ ಶಾರ್ಟ್ಲಿ ಬರುತ್ತೆ, ವೆಯ್ಟ್ ಮಾಡಿ. ಮತ್ತು ಇವಾಗ ಸರ್ಕಾರದವರು ಕೊಟ್ಟಿರೋಂಥ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಎಲ್ಲನೂ ಕೂಡ ನಾವು ಹಣನೂ ಕೂಡ ಬಿಡುಗಡೆ ಮಾಡಿದ್ದೀವಿ, 11-12ನೇ ಕಂತಿನ ಹಣ. ಆದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ಗಳೇನಿದೆಯಲ್ಲ ಅದು ಸ್ವಲ್ಪ ವೆರಿಫಿಕೇಷನ್ ನಡೀತಿದೆ. ಅದು ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಇಮಿಡಿಯೇಟಾಗಿ ಇವಾಗ ಅನ್ನಭಾಗ್ಯ ಯೋಜನೆ ಹಣ ಯಾವ ರೀತಿ ರಿಲೀಸ್ ಮಾಡಿದ್ದೀವಿ ಅದೇ ರೀತಿ ಎಲ್ಲ ಜನರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಕೂಡ 2,000 ರೂಪಾಯಿ ಬರುತ್ತೆ. 25ನೇ ತಾರೀಕು ಆದಮೇಲೆ ಎಲ್ಲರೂ ಕೂಡ ಹಣ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 11ನೇ ಕಂತಿನ ಹಣ ಆಗಿರ್ಬೋದು, 12ನೇ ಕಂತಿನ ಹಣ ಅಂತ ಅಪ್ಡೇಟ್ನ ಕೊಟ್ಟಿದ್ರೆ ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು.